ಎಲ್ಲ ಲೇಡೀಸಲ್ಲಿ ಬಿಸಿಲಲ್ಲಿ ಹೋದರೆ ತಲೆನೋವಾಗ್ತದೆ, ಶೂಲ ಇದೆ. ಇದು ತುಂಬ ನೋಡಲಿಕ್ಕೆ ಕೇಳಲಿಕ್ಕೆ ಸಿಗ್ತದೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ ಗೊತ್ತಿಲ್ಲ. ಬಿಸಿಲಲ್ಲಿ ಹೋದರೆ ಜಾಸ್ತಿ ಆಗೋದು. ಮತ್ತೆ ಆಚಾರ್ಯ ಅರ್ಧಾವಭೇದಕ ಮೈಗ್ರೇನಿಗೆ ಸೂರ್ಯಾವರ್ತ ಇವ ಚಿಕಿತ್ಸಾ ಕೊಟ್ಟಿದ್ದಾರೆ. ಅರ್ಥದ. ಸೊ ದೇರ್ ಈಸ್ ಎ ಸಂಬಂಧ ಆಫ್ ಪಿತ್ತವೃದ್ಧಿ ಇನ್ ಮ್ಯಾಟರ್ ಆಫ್ ಮೈಗ್ರೇನ್ ಆಸ್ ವೆಲ್ ಎಸ್ ಸೂರ್ಯಾವರ್ತ. ಸೊ ಇವರಲ್ಲಿ ಮೈಗ್ರೇನ್ ಈಗ ತುಂಬ ಯಾರು ನೋಡಿದರೆ ನಿಮಗೆ ಇಲ್ಲಮ್ಮ ಇಷ್ಟು ಲೇಡೀಸಿಗೆ ಇವತ್ತು ಮೈಗ್ರೇನ್ ಸಮಸ್ಯೆ ಆಗ್ತದೆ. ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಹೇಳಿದ್ರೆ ಪಿತ್ತ ಜಾಸ್ತಿ ಆಗೋದು. ಪಿತ್ತ ವೃದ್ಧಿಗೆ ಕಾರಣ ಇವರಲ್ಲಿ ನ್ಯೂರೋ ಹಾರ್ಮೋನ್ಸ್ ಇದೆ ಇಲ್ವಾ? ಅದು ನೀವು ನೋಡಿದ್ದೀರಾ ಇಲ್ವಾ, ಕೇಳಿದ್ದೀರಾ ಇಲ್ವಾ? ಇದೆ, ನಾಡಿಯಲ್ಲಿ ಸಿಕ್ಕಿದೆ. ಸೊ ಹಾಗಾದ್ರೆ ತಿಂಗಳ ತುಂಬಾ ನೋವು ಆಗ್ತದೆ ಆಗುವಾಗ. ಅವಾಗ ತುಂಬಾ ಆಗ್ತದೆ, ತಲೆನೋವು ಬರುತ್ತಲ್ಲ ಅವಾಗ ತುಂಬಾ ಜಾಸ್ತಿ ಇರುತ್ತೆ. ಟೈಮಿಂಗ್ ಮಾಮೂಲಿ ಬಂದೇ ಬರುತ್ತೆ, ಅಂದ್ರೆ ತಿಂಗಳಿಗೆ ಬರ್ಲಿಲ್ಲ ಅಂದ್ರೂ ಪೀರಿಯಡ್ ಟೈಮಿಗೆ ಬರುತ್ತೆ. ಪೀರಿಯಡ್ ಟೈಮ್ ಅಲ್ಲಿ ಬಂದೇ ಬರ್ತದೆ. ಈಗ ಪಿತ್ತವೃದ್ಧಿಗೆ ಕಾರಣ ಯಾವುದು? ಹಾರ್ಮೋನ್ ಇಂಬ್ಯಾಲೆನ್ಸ್. ಪಿತ್ತವೃದ್ಧಿ ಕಾಸಿಂಗ್ ಹೆಡೇಕ್. ಸಿ ದಿಸ್ ಇಸ್ ಸೋ ಬ್ಯೂಟಿ ಆಫ್ ಆಯುರ್ವೇದ. ನೀವು ಇದನ್ನು ಈ ತರ ಹಿಡಿದ್ರೆ ಈಗ ಎಂತ ಮಾಡ್ತೀರಿ? ಒಂದು ಪಿತ್ತ ಶಮನ ಮಾಡಿ, ಇನ್ನೊಂದು ನ್ಯೂರೋ ಹಾರ್ಮೋನ್ಸ್ ಸರಿ ಮಾಡಿ. ಸೊ ಅದಕ್ಕೆ ನೀವು ವಿಟೋ ವಾತ ಮೇದೋಜಿ ಚಂದ್ರ ಪ್ರಭಾವಟಿ ನಿಮಗೆ ಅದ್ಭುತವಾದ ಔಷಧಿಯಾಗಿ ವರ್ಕ್ ಮಾಡೋದು. ಆ್ಯಕ್ಚುಲಿ ಔಷಧಿ ಕೊಡೋದು ನಾವು ನಿಮಗೆ ನಿಮ್ಮ ಹಾರ್ಮೋನ್ ಸರಿ ಮಾಡಲಿಕ್ಕೆ, ರಿಸಲ್ಟ್ ಸಿಗೋದು ನಿಮಗೆ ತಲೆನೋವು ಸರಿ ಆಗಲಿಕ್ಕೆ. ಇನ್ನೊಂದು ಬೆಲ್ಲ. ಆಚಾರ್ಯ ಹೇಳ್ತಾರೆ ಸೂರ್ಯಾವರ್ತೆ ಅರ್ಧಾವಭೇದಕ್ಕೆ ಪಾಯೇತ್ ಸಗುಣಂ ಸರ್ಪಿ ಘೃತಂ. ಬೆಲ್ಲ ಮತ್ತೆ ದನದ ಹಸುದು ತುಪ್ಪ. ವೇಟ್ ಜಾಸ್ತಿ ಆಗುದಿಲ್ಲ, ಸ್ವಲ್ಪ ವಾಕ್ ಮಾಡಬೇಕು, ಕರಗಿಸ್ಬೇಕು ಅದನ್ನು. ಆದರೆ 3 ಹೊತ್ತು ನಾನೇನು ಔಷಧಿ ಕೊಡ್ತೇನೆ, ಅದನ್ನು ನೀವು ತಿಂದ ಮೇಲೆ 1 ಚಮಚ ದನದ ತುಪ್ಪ, ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ತಗೊಳ್ಳೇಬೇಕು. ಅದು ನಿಮ್ಮ ನರಗಳಿಗೆ ತುಂಬ ಬಲ ಕೊಡ್ತದೆ, ಮತ್ತೆ ಪಿತ್ತ ಕಂಟ್ರೋಲ್ ಮಾಡೋದು. ಆಯ್ತಾ? ತುಂಬ ಒಳ್ಳೆ ಆಗ್ತದೆ. ವಿದಿನ್ 15 days ನಿಮ್ಮ ತಲೆನೋವು ಮತ್ತೆ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಏನು ತಲೆನೋವು ಆಗೋದು ಉಂಟಲ್ಲ, ಆ ಬಿಸಿಲಲ್ಲಿ ಹೋಗೋದು, ತುಂಬ ಟೆನ್ಷನ್ ಆಗೋದು, ಅದು ಎಲ್ಲ ಸರಿ ಆಗ್ತದೆ. ಆಯ್ತಾ? ನೀವು ಅಷ್ಟೇ ಒಂದು ಬೆಲ್ಲ ಸಗುಣ ಸರ್ಪಿ ಘೃತಂ ಕೊಟ್ಟಿದ್ದಾರೆ ಅವರು. ಗುಣ ಬೆಲ್ಲ ಜೊತೆಗೆ ಸರ್ಪಿ ಆದರೆ ತುಪ್ಪ, ದನದ ತುಪ್ಪ. ಈಗ ನೀವೆಂತ ಮಾಡಿ, ನೀವು ಪಂಚತಿಕ್ತ ಗುಗ್ಗುಲು ಘೃತ ಬೆಲ್ಲ ಜೊತೆಗೆ ಕೊಡಿ. ಸೊ ಏನಾಗಿದೆ, ಒಂದೇ ದಾರಿಯಿಂದ ನೀವು ಹಾರ್ಮೋನ್ ಸರಿ ಮಾಡಿದಿರಿ, ವಾಯು ಸರಿ ಮಾಡಿದಿರಿ, ಪಿತ್ತ ಸಂಶೋಧನ ಸಹ ಮಾಡಿದಿರಿ. ಆಯ್ತು.